ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ದೆವ್ವಾ, ಸಾರಿ, ಶಿ ಇಸ್ ಮೈ ಸಿಸ್ಟರ್. ಸೊ ಇಲ್ಲಿ ಮೈ ಮದರ್ ಈಸ್ ವರ್ಕಿಂಗ್. ಕಮ್. ಸೊ ಇವಾಗ ನಾವು ಹೊಸ ಡಿಶ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಪ್ರಿಯಾಂಕಾ, ಸೊ ಕಮ್. ವಾಟ್ ಡು ಯು ವಾಂಟ್? ಅಂದರೆ ಮ್ಯಾಂಗೋ ಪುಡ್ಡಿಂಗ್. ಓಕೆ, ಮ್ಯಾಂಗೋ ಪುಡ್ಡಿಂಗ್. ಶಿ ವಾಂಟ್ಸ್ ಮ್ಯಾಂಗೋ ಪುಡ್ಡಿಂಗ್. ನಾನು ಮ್ಯಾಂಗೋ ಪುಡ್ಡಿಂಗ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮಮ್ಮ ಮ್ಯಾಂಗೋ ಕಟ್ ಮಾಡಿಕೊಡು ಅಂತ ಹೇಳಿದ್ದಾರೆ. ಎರಡು ಮ್ಯಾಂಗೋನ ಕೈಯಲ್ಲಿ ಹಿಡ್ಕೊಂಡು ತೋರಿಸು. ಸ್ಮೈಲಿಂಗೇ ಇಲ್ವಲ್ಲೇ. ಹಾಂ, ಇಲ್ಲಿ ನಮ್ಮ ಅಕ್ಕ ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ. ಯಾಕಂತಂದರೆ ಮ್ಯಾಂಗೋ ಎಲ್ಲ ಫುಲ್ ಹಾಳಾಗಿದೆ ಗಾಯ್ಸ್. ಮೇಲ್ಗಡೆ ನೋಡೋಕೆ ಮಾತ್ರ ಚೆನ್ನಾಗಿದೆ, ಒಳಗಡೆ ಫುಲ್ ಒಂಥರ ಹೇಗಾಗಿತ್ತು ಅಂತಂದರೆ ಫುಲ್ ಮೆತ್ತಗೆ ಒಂಥರ ಆಗ್ಬಿಟ್ಟಿತ್ತದು. ಒಂದು ಚೂರು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ನಮ್ಮ ಅಕ್ಕ ನನಗೆ ಬೈತಾ ಇದ್ದಾಳೆ, ಬಾಯಿಗೆ ಬಂದಂಗೆ, ಅಲ್ಲಿ ಯಾಕೆ ನಿಲ್ಲಿಸ್ದೆ, ಇಲ್ಲಿ ಯಾಕೆ ನಿಲ್ಲಿಸ್ದೆ, ಅಲ್ಲೇ ತೊಗೊಬೇಕಾಗಿತ್ತಾ ಅಂತ. ಬಟ್ ಏನು ಮಾಡೋದು, ನಮ್ಮ ಹಣೆ ಬರೋಕ್ಕೆ ಇದು ಇವತ್ತು ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಪುಡ್ಡಿಂಗು ಮಾಡೋಕ್ಕಾಗಿಲ್ಲ. ಕ್ರೇವಿಂಗ್ಸ್ ಎಲ್ಲ ಹೊರಟೋಗ್ಬಿಡ್ತು. ಫುಲ್ ಬೇಜಾರಾಗೋಯ್ತು, ತುಂಬ ಬೇಜಾರಾಗ್ತಾ ಇದೆ ಯಾಕೆ ನಮಗೆ ಹಿಂಗಾಯಿತು ಅಂತ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹ್ಯಾಪನ್ಸ್ ಅಲ್ಲ, ಸಮ್ಟೈಮ್ ಇಟ್ ಹ್ಯಾಪನ್ಸ್. ಬಟ್ ಏನು ಗೊತ್ತಾ, ಎಲ್ಲ ಟೈಮಲ್ಲೂ ಮೋಸ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಮ್ಯಾಂಗೋಸ್ ಇತ್ತು, ಬಟ್ ಸ್ಟಿಲ್ ನಮಗೆ ಯಾಕೆ ಈ ಥರ ಕೆಟ್ಟೋಗಿರೋ ಮ್ಯಾಂಗೋಸ್ ಕೊಟ್ಟರು ಅಂತ. ಯಾಕಂದರೆ ನಾವು ಕೇಳಲ್ಲ, ನಾವು ಅವ್ರಿಗೇನೋ ಚಿಕ್ಕ ಮಕ್ಳ ಥರ ಕಾಣಿಸ್ಬಿಟ್ವಾ, ಇಲ್ಲ ಅಲ್ಲ. ಸೊ ಜೋಕ್ಸ್ ಅಪಾರ್ಟ್, ಏನಂದರೆ ಯಾರಿಗೂ ನಾವು ಮೋಸ ಮಾಡೋಕ್ಕೆ ಹೋಗಬಾರ್ದು. ನಾವು ಒಂದು ಏನು ಹೇಳ್ತೀವಿ, ಹ್ಯುಮ್ಯಾನಿಟಿಲಿ ಒಂದು ನಂಬಿಕೆಯಿಂದ ತೊಗೊಳಕ್ಕೆ ಹೋಗ್ತೀವಿ. ಆ ನಂಬಿಕೆನ ಹಾಳು ಮಾಡ್ಕೊಳ್ಳೋದು ತುಂಬ ಈಸಿ, ಬಟ್ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ನಾನು ಏನಪ್ಪ ಮ್ಯಾಂಗೋಗೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಮ್ಯಾಂಗೋನೇ ಅಂತಲ್ಲ, ಏನಾದರೂ ಆಗಿರಲಿ, ನಾವೇನೋ ಒಂದು ಟ್ರಸ್ಟಿಂದ ನಾವು ಒಬ್ಬರ ಹತ್ರ ತಗೊಳಕ್ಕೆ ಹೋಗ್ತೀವಿ, ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಇಷ್ಟೊಂದು ಮೋಸ ಆದಾಗ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಪ್ಲೀಸ್ ದಯವಿಟ್ಟು ಯಾರೂ ಮೋಸ ಮಾಡಬೇಡಿ. ಮತ್ತು ಏನು ಗೊತ್ತಾ, ನಂಗೆ ಅನಿಸೋದು, ಹೇಗೆ ಮನಸ್ಸಾಕ್ಷಿ ಯಾವ ರೀತಿ ಒಪ್ಪುತ್ತೆ ಇವ್ರಿಗೆ ಈ ಥರ ಮೋಸ ಮಾಡಬೇಕು, ಕೆಟ್ಟ ಪದಾರ್ಥಗಳು, ಕೆಟ್ಟ ಐಟಮ್ಸ್, ಕೆಟ್ಟ ಪ್ರಾಡಕ್ಟ್ಸ್ನ ಇವ್ರಿಗೆ ಡೆಲಿವರಿ ಮಾಡಬೇಕಂತ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲಪ್ಪ. ಬನ್ನಿ ನಮ್ಮ ಅಕ್ಕನ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ. ಫೈನಲಿ ನಮ್ಮ ಅಕ್ಕನ ಹತ್ರ ಬಂದ್ವಿ. ಸೊ ಇವಾಗ ಮ್ಯಾಂಗೋ ತೊಗೊಂಡಲ್ಲ, ಮೋಸ ಮಾಡೋದ್ನಲ್ಲ, ಏನನ್ನಿಸ್ತು? ಮೋಸ ಹೋದ್ವಲ್ಲ, ನಾವೆಷ್ಟು ದಡ್ರು ಅಂತ ಅನ್ನಿಸ್ತು. ನಾವು ನೋಡಿ ತೊಗೋಬೋದಾಗಿತ್ತು ಅಂತ ಅನ್ನಿಸ್ತು. ಸೊ ನೀನೇ ಅಲ್ವಾ ಮ್ಯಾಂಗೋ ಚೂಸ್ ಮಾಡಿದ್ದು? ನೀನು ಅಲ್ಲಿದ್ದೆ ಅಲ್ವಾ, ನೀನು ನೋಡ್ಬೋದಾಗಿತ್ತಲ್ವಾ. ನೋಡಿ, ನಾನು ಅವಾಗ್ಲಿಂದ ಅಷ್ಟು ಪಾಸಿಟಿವ್ ಆಗಿ ಬೇಜಾರಾಗಿದೆ ಅಂತ ಮಾತಾಡಿದ್ರೆ ಇವಳು ಅಟ್ ದ ಎಂಡ್ ಆಫ್ ದ ಡೇ ನನ್ನ ಬ್ಲೇಮ್ ಮಾಡ್ತಿದ್ದಾಳೆ. ಸೊ ಇವಾಗ ಓಕೆ, ಫೈಟ್ಸ್ ಅಪಾರ್ಟ್, ಹೇಳಿ ಇವಾಗ ಪ್ರಾಪರಾಗಿ. ಅವ್ನು ನೋಡಿ ಸ್ವಲ್ಪ ತೊಗೋಬೇಕಾಗಿತ್ತು. ಬಟ್ ಹೌದು, ನಮ್ಮದು ಮಿಸ್ಟೇಕ್ಸ್ ಇತ್ತು. ಬಟ್ ಅವರು ಕರೆಕ್ಟಾಗಿ ಕೊಡ್ಬೋದಾಗಿತ್ತಲ್ಲ, ಅಟ್ಲೀಸ್ಟ್ ಅದನ್ನು ಎಸೆಯೋ ಒಂದು ಪ್ರಯತ್ನ ಮಾಡ್ಬೋದಾಗಿದೆ. ನಾವು ದುಡ್ಡು ಕೊಡ್ತಾ ಇದ್ದೀವಿ, ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಅವ್ರಿಗೆ ಫಸ್ಟು ಅಲ್ಲಿದ್ದಷ್ಟು ಫ್ರೂಟ್ಸು ವ್ಯಾಪಾರ ಆಗಬೇಕಾಗಿತ್ತು. ಆ ಇಂಟೆನ್ಷನಿಂದ ಅವರು ಹಾಳಾಗಿರೋದು ಮತ್ತು ಚೆನ್ನಾಗಿರೋದು ನೋಡಿಲ್ಲ. ಒಟ್ನಲ್ಲಿ ಕೊಡಬೇಕು, ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಮ್ಯಾಂಗೋ ಪುಡ್ಡಿಂಗ್ ಕತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು? ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಅಲ್ಲ, ಶೇರ್. ಎಸ್, ಶೇರ್. ಓಕೆ ಫ್ರೆಂಡ್ಸ್, ಬಾಯ್.